ಗೃಹಲಕ್ಷ್ಮಿಯ ಹಣ ಯಾವಾಗ ಜಮಾ ಆಗುತ್ತೆ ಅನ್ನುವಂತಹ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡಿರುವಂಥದ್ದು. ಖುದ್ದು ನಮ್ಮ ಜೊತೆಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿದ್ದಾರೆ, ಅವ್ರನ್ನ ಮಾತಾಡ್ತೇನೆ. ಮೇಡಮ್, ಈಗ 1 ತಿಂಗಳು ಹಣ ಬಂದಿದೆ, ಮತ್ತೆ ಕಾಯ್ತಾ ಇದ್ದಾರೆ, ಏನು ಹೇಳ್ತೀರಿ ಜನರು? ಇಲ್ಲ, 2 ತಿಂಗಳು ಹಣ ಬಂದಿದೆ ಎಲ್ಲರಿಗೂ. ಈ ತಿಂಗಳು ಸುಮಾರು 1,10,00,000 ಜನರಿಗೆ ಈ ತಿಂಗಳು ಸರ್ಕಾರದಿಂದ ಹಣ ಬಿಡುಗಡೆ ಆಗಿದೆ. ಸ್ವಲ್ಪ KYC ಪ್ರಾಬ್ಲಮ್ ಆಗಿರೋದ್ರಿಂದ, ಸ್ವಲ್ಪ ಗವರ್ನೆನ್ಸ್ನಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿರೋದ್ರಿಂದ ಸ್ವಲ್ಪ ತೊಂದರೆ ಆಗಿದೆ. ಮತ್ತು ಹಣ ಬರೋದನ್ನು ಕೂಡ ಲೇಟ್ ಆಗ್ತಾ ಇದೆ. ಯಾರಿಗೆ ಲೇಟಾಗಿ ಬಂದಿದೆ ಒಮ್ಮೆಗಲೇ 2 ತಿಂಗಳಿದ್ರೆ ಅದು 4,000 ಈ ರೀತಿ ಕೂಡಿನೇ ಬರುತ್ತೆ, ಹಣ ಕಟ್ಟಾಗಿ ಬರ್ತಾ ಇಲ್ಲ. ನಮ್ಮದು ಟೋಟಲ್ಲು ಆಗಸ್ಟ್ 30 ಕಟ್ ಆಫ್ ಡೇಟ್ ಇತ್ತು. ಸೊ ಆಗಸ್ಟ್ 30 ಒಳಗಡೆ ಯಾರ್ಯಾರಿದ್ದಾರೆ ಅವ್ರಿಗೆ ಫಸ್ಟ್ ಕಂತು, ಸೆಕೆಂಡ್ ಕಂತು, ಥರ್ಡ್ ಕಂತು 3 ಬರುತ್ತೆ. ಆಗಸ್ಟ್ 30 ನಂತರ ಯಾರಾದರೂ ಅದನ್ನು ರಿಜಿಸ್ಟರ್ ಮಾಡಿಸ್ಕೊಂಡಿದ್ರೆ ಅವ್ರಿಗೆ ಬರೀ 2 ಕಂತು ಬರುತ್ತೆ. ಸೊ ಹೀಗಾಗಿ ಟೆಕ್ನಿಕಲ್ ಪ್ರಾಬ್ಲಮ್ಮು ಗವರ್ನೆನ್ಸ್ದು ಏನಿತ್ತೋ ಅದನ್ನು ಇನ್ನೂ ಸರಳೀಕರಣ ಮಾಡಲಿಕ್ಕೆ, ಒಂದೇ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದ್ರೂ ಇದಾಗ್ತಾಯಿದೆ, ಫೋನ್ ನಂಬರ್ ಹೆಚ್ಚು ಕಡಿಮೆ ಆದರೂ ಇದಾಗ್ತಾಯಿದೆ. ಸೊ ನಾವು ಎಲ್ಲ ಬ್ಯಾಂಕ್ದವ್ರನ್ನ ಕರೆದು ಮೀಟಿಂಗ್ ಮಾಡ್ತಾಯಿದ್ದೀವಿ ಅಟ್ ಅ ಟೈಮು. ಗವರ್ನೆನ್ಸ್ ಅವ್ರ ಕಡೆಯಿಂದ ನಮ್ಮ ಇಲಾಖೆಯ ಎಲ್ಲ CDPOಗಳಿಗೆ ಆನ್ಲೈನ್ VC ಆಗಲಿ ಆನ್ಲೈನ್ ಆಗಲಿ ಈಗಂತೂ ಪ್ರಾಕ್ಟಿಕಲ್ ಆಗಿ ಬೆಂಗಳೂರಿನ ಬಾಲಭವನದಲ್ಲಿ ಪ್ರತಿಯೊಂದು ಜಿಲ್ಲೆಯ CDPOಗಳನ್ನ ಕರೆದು, ಒಂದು ದಿನಕ್ಕೆ 2 ಜಿಲ್ಲೆ ಅಥವಾ 3 ಜಿಲ್ಲೆಯ CDPOಗಳನ್ನ ಕರೆದು ಅವರ ಲ್ಯಾಪ್ಟಾಪನ್ನು ಜೊತೆಯಲ್ಲೇ ತಗೊಂಡು ಬಂದು ಕ್ಲಿಯರ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದೇವೆ. ಈಗ ಮತ್ತೆ ಆರ್ಥಿಕ ಇಲಾಖೆ ಒಂದು 20ನೇ ತಾರೀಕಿನೊಳಗೆ ಹಣ ಜಮಾ ಮಾಡಬೇಕಂತೇಳಿ ಒಂದು ಸುತ್ತೋಲೆ ಹೊರಡಿಸಿದೆ. ಇದು ನಿಮ್ಮ ಗಮನಕ್ಕಿದೆಯಾ ಮೇಡಮ್? ನಿನ್ನೆ ನಾನು ಕೂಡ ನೋಡಿದೆ, ನನಗೆ ಕಳಿಸ್ಕೊಟ್ಟಿದ್ರು ನಮ್ಮ ಇಲಾಖೆಯವರು. ಭಾಳ ಒಳ್ಳೆಯದು, ಯಾಕಂದರೆ ಜನ ಕನ್ಫ್ಯೂಷನಲ್ಲೇ ಇರಬಾರ್ದು. ಎವ್ರಿ ಡೇ ಚೆಕ್ ಮಾಡೋದಾಗಲಿ ಅದೆಲ್ಲ ಬೇಕಾಗಿಲ್ಲ. ಸೊ 15ನೇ ತಾರೀಕಿನಿಂದ 20ನೇ ತಾರೀಕಿನವರೆಗೂ ನಮಗೆ ಗೃಹಲಕ್ಷ್ಮಿ ಹಣ ಬರುತ್ತೆ ಅನ್ನೋ ಒಂದು ವಿಶ್ವಾಸ ಅವ್ರಿಗಿರಲಿ. ಸೊ ಆರ್ಥಿಕ ಇಲಾಖೆ ಇದನ್ನು ಮಾಡಿರೋದ್ರಿಂದ ಜನರ ಒಂದು ಕನ್ಫ್ಯೂಷನ್ ದೂರ ಆಗುತ್ತೆ. ಒಳ್ಳೆ ಕೆಲಸ. ಈ 15ನೇ ತಾರೀಕಿನೊಳಗೆ ಪ್ರಕ್ರಿಯೆ ಮುಗಿಸ್ರಿ, 20ನೇ ತಾರೀಕಿನೊಳಗೆ ಜಮಾ ಆಗೋದ್ರಿಂದ ಜನರಿಗೆ ಒಂಥರ ಸಂಬಳ ಬಂದ ರೀತಿಯಲ್ಲಿ ತಲೆಯಲ್ಲಿ ಕೂತು ಬಿಡುತ್ತೆ. ಟೋಟಲ್ ಆಗಿ ಸರ್ಕಾರದಿಂದ ಹಣ ಸಾವಿರಾರು ಕೋಟಿಯಿಂದ ಜಾಸ್ತಿ ಬಿಡುಗಡೆ ಆಗುವಂಥ ಸಂದರ್ಭದಲ್ಲಿ ಆ ಪ್ರಕ್ರಿಯೆ ಅಂದರೆ ಸರ್ಕಾರದಿಂದ ಹಣ ನೇರವಾಗಿ ನಗದು ಖಾತೆಗೆ ಬರುವಷ್ಟಿಗೆ ಒಂದು 25 ಡೇಸ್ ಬೇಕಾಗ್ತಿತ್ತು, 25 ಡೇಸ್. ಆದರೆ ಈಗ ಅದನ್ನು ಬಹಳಷ್ಟು ಸರಳೀಕರಣ ಮಾಡಿ, ಅಂದರೆ ಮೊದಲು ಅದು ಟ್ರೆಜರಿಗೆ ಹೋಗಿ, ಟ್ರೆಜರಿಯಿಂದ ನಮ್ಮ DDಗೆ ಹೋಗಿ, DDಯಿಂದ CO ಅಪ್ರೂವಲ್ ತೊಗೊಂಡು ದೆನ್ CDPO ಲಾಗಿನ್ ಬಂದು ಜನರಿಗೆ ತಲುಪೋವರೆಗೂ 20 ದಿನ ವಿಳಂಬ ಆಗ್ತಾಯಿತ್ತು, 25 ದಿನ. ಅದನ್ನೆಲ್ಲ ತೆಗೆದುಬಿಟ್ಟಿದ್ದೀವಿ ನಾವೀಗ. ನೇರವಾಗಿ ನಮ್ಮ ಅಂದರೆ ಹೆಡ್ ಆಫೀಸ್ನಿಂದ ಡೈರೆಕ್ಟ್ರ್ ಅಕೌಂಟ್ನಿಂದ ಎಲ್ಲರಿಗೂ ಹೋಗೋ ರೀತಿ, ಅಂದರೆ ವಿದಿನ್ 6 ಡೇಸ್ ಸರ್ಕಾರ ಟ್ರೆಜರಿಗೆ ಕಳಿಸಿ, ಟ್ರೆಜರಿಯಿಂದ ನೇರವಾಗಿ ನಮ್ಮ ಮುಖ್ಯ ಕಚೇರಿಗೆ ಬಂದು ಅಕೌಂಟ್ಗೆ ಅಲ್ಲಿಂದ ಹೋಗಲಿಕ್ಕೆ 6 ಡೇಸ್ ಮಿನಿಮಮ್. ಸೊ ಅದು ಒಂದು 20 ದಿನ ಉಳಿತಾಯ ಆಗಿದೆ. ಸೊ 15ರಿಂದ 20 ಅಂತ ಹೇಳ್ತಾ ಇದ್ದೀವಿ. ಈಗಾಗಲೇ ಏನು KYC, ಆಧಾರು, ಡಿಸ್ಟರ್ಬೆನ್ಸ್ ಏನೇನಿತ್ತು ಅದೆಲ್ಲ ಕಡಿಮೆ ಮಾಡ್ಕೊಂಡು ಬಂದು ಸುಮಾರು 23 ಲಕ್ಷ ಜನರದಿತ್ತು. ಅಂಥದಿಗೆಲ್ಲ ಕಡಿಮೆ ಮಾಡಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕ ಈಗ ಒಂದು 7 ಲಕ್ಷ ಜನ ಉಳಿದಿದ್ದಾರೆ. ಅಂದರೆ ಒಂದು 90% ಆಗಿದೆ, ಇನ್ನೊಂದು 10% ಉಳಿದಿದೆ. ಅದನ್ನು ಕೂಡ 1 ತಿಂಗಳಲ್ಲಿ ಸರಿ ಮಾಡಿ. ಆರ್ಥಿಕ ಇಲಾಖೆ ಸುತ್ತೋಲೆಯಿಂದ ಎಷ್ಟು ಅನುಕೂಲ ಆಗಿದೆ? ಭಾಳ ಕನ್ಫ್ಯೂಷನ್ ಇರ್ತಾ ಇತ್ತು ಜನರಿಗೆ. 30ನೇ ತಾರೀಕು ಬರುತ್ತಾ, 1ನೇ ತಾರೀಕು ಬರುತ್ತಾ, 1ನೇ ತಾರೀಕಿನಿಂದ 20 ತಾರೀಕು ಬರುತ್ತಾ. ಸೊ ಈಗ 15ರಿಂದ 20ರವರೆಗೆ ಅವ್ರಿಗೆ ದುಡ್ಡು ಹೋಗೋ ರೀತಿ ನಾವು ನೋಡ್ತೀವಿ. ಖಂಡಿತವಾಗ್ಲೂ ಕೆಲವೊಂದಿಷ್ಟು ಜನರಿಗೆ ಮೊದಲೇ ಕಂತೂ ಬಂದಿಲ್ಲ, ಅಂಥವ್ರಿಗೆ ಏನು ಹೇಳ್ತೀವಿ? ಅದೇ ತಾಂತ್ರಿಕ ದೋಷದಿಂದ ಆಗಿದೆ. ಅದನ್ನೀಗೆಲ್ಲ ನಾವು ಸರಿಪಡಿಸ್ತಾ ಇದ್ದೀವಿ. ಯಾವುದಕ್ಕೆ ದೋಷ ಆಗಿದೆ ಅನ್ನೋದನ್ನ ನಾವೇ ಕಂಡು ಹಿಡಿದು ನಮ್ಮ ಇಲಾಖೆ CDPOಗಳಿಗೆ ಟ್ರೈನಿಂಗ್ ಕೊಟ್ಟು ಗವರ್ನೆನ್ಸು ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಬಲ್ಟೇನಿಯಸ್ಲಿ ಒಟ್ಟಿಗೆ ಕೂತ್ಕೊಂಡು ಕೆಲಸ ಮಾಡ್ತಾ ಇದೆ. ಸೊ ಖಂಡಿತವಾಗ್ಲೂ ಇದು ಸರಿಯಾಗುತ್ತೆ. ಯಾರೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾರ್ಯಾರಿಗೆ ಆರ್ಡರ್ ಕಾಪಿ ಹೋಗಿದೆಯೋ ಅವ್ರಿಗೆಲ್ಲರಿಗೂ ಹಣ ಬರುತ್ತೆ. ಥ್ಯಾಂಕ್ ಯು. ಸೊ ಇದಿಷ್ಟು ಸದ್ಯ ಈಗ ಆರ್ಥಿಕ ಇಲಾಖೆಯಿಂದ ಹೊರಡಿಸಿರುವಂಥ ಸುತ್ತೋಲೆಯಿಂದ ಸಾಕಷ್ಟು ಅನುಕೂಲ ಆಗಲಿದೆ. ಜನರಿಗೆ ಒಂದು ದಿನಾಂಕ ಗೊತ್ತಾಗುತ್ತೆ ಹಣ ಬರುವಂಥದ್ದು. ಅದರ ಜೊತೆಗೆ ಯಾರಿಗೆಲ್ಲ ಹಣ ಬಂದಿಲ್ಲ ಅವ್ರಿಗೂ ಕೂಡ ಹಣ ಬರುತ್ತೆ ಅನ್ನುವಂಥ ಮಾತನ್ನ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇರುವಂಥದ್ದು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವ್ ಮಾನೆ, TV9 ಬೆಳಗಾವಿ.